ಜಮಖಂಡಿ ಯಾವ ತಾಲೂಕು ಇರೋದು? ಜಮಖಂಡಿ ತಾಲೂಕಲ್ವಾ? ಇದು ಮನೆಯ ಹೆಣ್ಮಕ್ಳ ಮೇಲೆ ಆರೋಗ್ಯ ತೊಂದರೆ ಆಗುತ್ತೆ. 1-2 ಫೈನಾನ್ಷಿಯಲ್ ಹೊಡೆದ ನೆನ್ಪಿಟ್ಕೊಳ್ಳಿ, ಸಾಲ ಮಾಡಿಸ್ಬಿಡುತ್ತೆ. ಅದಾಯ್ತಾ? ಇದು ಫಸ್ಟ್ ರಿಮೂವ್ ಮಾಡಿ ನೀವು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಳ್ತೀರಿ ಅಂತ ಅಂತಂದ್ರೆ ಎಲ್ಲ ಹಾಕ್ಕೊಳ್ತೀರಿ ಅಂತಂದ್ರೆ ಒಂದೇ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ಮುಂದೆ ಎಕ್ಸ್ಟೆಂಡ್ ಆಗಿಲ್ಲ. ಒಂದೇ ಎಕ್ಸ್ಟೆಂಡ್ ಆಗಿಲ್ಲ. ಸರಿ ಸರ್, ಇದನ್ನ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ನಂದು ಕ್ಲೋಸ್ ಮಾಡಿಕೊಂಡು ಟೋಟಲ್ ಕ್ಲೋಸ್ ಮಾಡ್ಕೊಂಡು ಕ್ರಿಲ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕ್ಲೋಸ್ ಮಾಡ್ಕೋಬೇಕು. ಕ್ರಿಲ್ ಮಾಡ್ಕೊಂಡು ಇದು ಬಳಸ್ಕೊಳ್ಳಿ. ಇದನ್ನ ಒಂದು ಇಲ್ಲದು ಗೇಟ್ ಇರ್ತಲ್ಲ ನಮ್ದು. ಈ ಗೇಟ್ ನಮ್ಗೆ ಏನ್ ಮಾಡುತ್ತಂದ್ರೆ ಸ್ವಲ್ಪ ವ್ಯಾಜ್ಗಳು ತಂದು ಹಾಕುತ್ತೆ. ವಿರಸ ಅಂದ್ರೆ ಒಬ್ರಿಗೊಬ್ರಿಗೆ ಸುಮ್ಮನೆ ಕಿತ್ತಾಟಗಳು ಕಚ್ಚಾಟಗಳನ್ನ ಹೆಚ್ಚು ಕಡಿಮೆ ಆದ್ರೆ ಕೋರ್ಟ್ ವ್ಯಾಜ್ಗಳನ್ನ ಅನುಭವಿಸ್ಬೇಕಾಗತ್ತೆ. ಇದನ್ನ ಕ್ಲೋಸ್ ಮಾಡ್ಬಿಡಿ, ಅಲ್ಲೇ ಓಡಾಡಿ, ತಪ್ಪೇನು. ಇಲ್ಲಿಂದ ಅಲ್ಲಿ ಗ್ರಿಲ್ ಹಾಕ್ಸ್ಕೊಳ್ಳಿ, ಹಿಂಗೆ ಹಾಕ್ಸ್ಕೊಂಡು ಇದು ಬಳಸ್ಕೊಳ್ಳಿ. ಇಷ್ಟೇ ಹಿಂಗೆ ಓಪನ್ ಮಾಡಿ. ಇದು ಓಪನ್ ಮಾಡೋದು, ಇಲ್ಲಿ ಏನೋ ಮೇಂಟೈನ್ ಮಾಡೋದು ಹಾಕ್ಬೇಕು. ಇದನ್ನ ಮನೆ ಕ್ಲೋಸ್ ಮಾಡಬೇಕು. ಹೌಸು ಇನ್ಕ್ಲೂಡಿಂಗ್ ಹೌಸ್ ಮಾಡ್ಕೋಬೇಕು. ಇದನ್ನ ಇಲ್ಲಿಂದ ನಿಮ್ಮ ಮನೆಯ ಕೊನೆ ಎಲ್ಲಿದೆಯೋ ಅಲ್ಲಿವರೆಗೂ ಇನ್ಕ್ಲೂಡಿಂಗ್ ಹೌಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸ್ವಲ್ಪ ಕಾದಾಟ ಸುಮ್ಮನೆ. ಆಮೇಲೆ ಏನಂತ ನೆಮ್ಮದಿಯಾದ ಜೀವನ ಇಲ್ಲಿ ಹಂಗಾಗ್ಬಿಟ್ಟಿದೆ ನೋಡಿ. ಅಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ನೀವೇನ್ ಮಾಡ್ತಿದ್ರ? ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತೀನಿ. ಒಂದು ನೋಡಿ, ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಈ ವಿಂಡೋ ಇದೆಯಲ್ಲ, ಈ ವಿಂಡೋ ಬಾರ್ಡರ್ ಇದೆಯಲ್ಲ, ಈ ಬಾರ್ಡರ್ ಹತ್ರ ನಮ್ ಬಾಗಿಲು ಬರ್ಬೇಕು. ಈ ಬಾಗಿಲು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಅದನ್ನ ವಿಂಡೋ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಮತ್ತೆ ನೋಡಿ, ನಾವು ಹೀಗೆ ಊಟ ಮಾಡಬಾರ್ದು. ಹೀಗೆ ಊಟ ಮಾಡ್ತೀವಲ್ವಾ ನಾವು ಹೀಗೆ ಊಟ ಮಾಡ್ತೀವಿ. ಈಗ ಊಟ ಮಾಡ್ತೀವಾ? ಈಗ ಊಟ ಮಾಡಿದಂಗೆ ಆಗ್ತಾ ಇದೆ. ಬರೋದು ಕೂಡ ಬರ್ತಾ ಇಲ್ಲ. ಎಲ್ಲ ನಿಲ್ ಬ್ಯಾಲೆನ್ಸ್. ಎಸ್ ಆರ್ ನೋ ಅಲ್ವಾ? ನಾನು ಹೇಳೋದಕ್ಕೆಲ್ಲದಕ್ಕೂ ಅನ್ಬೇಡಿ, ಹೌದು ಅಥವಾ ಅಲ್ಲ ಗೊತ್ತಾಗ್ಬೇಕಲ್ವ ಒಮ್ಮೆ, ಅಲ್ವಾ? ಸೊ ಹಾಗಾಗಿ ಈ ಡೋರ್ ಎದುರಿಗೆ ನಾವು ಪರ್ಫೆಕ್ಟ್ ಆಗಿ ಹತ್ತಿ ಬರ್ಬೇಕು. ನಾವು ರೋಡಿಂದ ಹತ್ತಿ ಬರ್ಬೇಕು. ನಾವು ಡೋರ್ ಇಲ್ಲೇ ಬರಬೇಕು, ಓಪನ್ ಮಾಡಬೇಕು, ಸ್ಟೆಪ್ಸ್ ಇಲ್ಲಿ ಬರಬೇಕು. ಇದನ್ನೆಲ್ಲ ತೆಗೆದು ಹಾಕಿ ಇದನ್ನ ಅಲ್ಲಿಂದ ಅಡ್ಡ ಬರದಂಗೆ ಸ್ವಲ್ಪ ಆ ಕಡೆವರೆಗೆ ಕಟ್ ಮಾಡಿ ಗೇಟ್ ಮಾಡಿ ಅದೆಲ್ಲ ಗೇಟ್ ಮಾಡ್ಕೊಂಡು ಹಿಂಗೆ ಹತ್ತಿಬೇಕು. ಸ್ಟೈಲ್ ಇದೆ ಒಳಗೆ ಹೋಗೋದು ಹಿಂಗೆ. ಸರಿಮಾ? ಓಕೆ, ಈಗ ಬರ್ತೀರಾ? ಇದೆಲ್ಲ ಚೇಂಜ್. ಈ ಡೋರ್ ಈ ಕಡೆ ಮಾಡ್ಕೊಂಡ್ರೆ ಚೇಂಜ್ ಆಗುತ್ತೆ ಆಟೋಮೆಟಿಕ್. ಈ ಕಡೆ ಆಗುತ್ತೆ. ಇದೆಲ್ಲ ಸಾಮಾನು ಎಲ್ಲ ಇಡೀ ನಾವೇ ಇದ್ದೀವಿ. ಸರಿನಾ? ನೋಡಿ, ಒಂದು ಕೆಲಸ ಮಾಡಿ, ಇದು ಮಾಸ್ಟರ್ ಬೆಡ್ ಮಾಡ್ಕೊಂಡಿದ್ದೀರಿ. ಈಗ ಇದು ಕಾಮನ್ ಈ ಸಾಮಾನ್ಯವರು ತೆಗೆದುಬಿಟ್ಟಿನ ತೆಗೆದು ಆ ಕಡೆ ಇಟ್ಕೊಳ್ಳಿ. ಚೆನ್ನಾಗಿದೆ. ಬಟ್ ಇದೊಂದು ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ, ನಾವು ಬಾಡಿಗೆ ಮನೆ ಅಂತ, ನಾವು ಒಂದೇ ಮನೆಯಲ್ಲಿ ಬಾಡಿಗೆ ಮನೆ ಕೊಡ್ಬೇಕಂತ ಮಾಡಿರ್ತೀವಿ ನಾವು, ಅಲ್ವಾ? ಆ ಬಾಡಿಗೆ ಮನೆ ಕೊಟ್ಟಾಗ ಅದ್ರ ರೀತಿ ಬೇರೆ ಇರುತ್ತೆ. ನಾವು ಒಂದೇ ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಈ ಡೋರ್ ಬರೋದಿಲ್ಲ. ಈ ಡೋರ್ ಮಾಡಿದಾಗ ನಿಂತು ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನ ಇದೆಲ್ಲ ಕಳ್ಕೊಳ್ತಾ ಹೋಗ್ತದೆ. ಅರ್ಥಾಯ್ತಾನೆ? ಸೊ ಹಾಗಾಗಿ ಇದನ್ನ ಫುಲ್ ಲಾಕ್ ಮಾಡ್ಬಿಡಿ. ಏನು ಗೋಡೆ ಕಟ್ಸೋಸ್ತಾ ಹೋಯ್ತು, ಫುಲ್ ಲಾಕ್ ಮಾಡ್ಬಿಡಿ. ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಯೂಸ್ ಮಾಡಿ. ಮಾಡಿದ್ರೆ ಓಕೆ. ಇದು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಇದೆಲ್ಲ ಬಳಸ್ಕೊಳ್ಳಿ. ಸರಿನಾ? ಸ್ವಲ್ಪ ಹೊರಗಡೆ ಕಾಂಪೌಂಡ್ ಅಲ್ಲಿ ರೈಟ್ ಇದೆಯಲ್ಲ, ಇದನ್ನೆಲ್ಲ ತೆಗೆದುಬಿಡಿ. ಗಿಡ ಮನೆಲ್ಲ ಸ್ವಲ್ಪ ಮಣ್ಣು ಗಿಣ್ಣಾಗಿ ಬೆಳೆಸೋದು ತೊಂದರೆ ಇಲ್ಲ. ನಿಮ್ಗಿಲ್ಲಿ 60-70 ಡಿಫ್ರೆಂಟ್. ಸರಿನಾ? ಇದನ್ನು ಸ್ವಲ್ಪ ಮನೆ ಕಟ್ಕೊಂಡು ಹೋಗ್ತಾರೆ.
ಇಲ್ಲೇ ಇರೋದಾದ್ರು ಕೆಲಸ ಮಾಡಿ, ಇವಾಗ ಸಂಪು ಬರೋದಿಲ್ಲ, ಬರೀ ವ್ಯಾಜ್ಯಗಳು ನಿಮಗೆ ಆಗಿದೆಯಾ? ಏನಾದ್ರು ವ್ಯವಸ್ಥೆ ಆಗಿದೆ? ಮಸ್ತಾಗಿದೆಯಾ? ಮತ್ತೆ ಏನು ಹೇಳ್ಬೇಕು ನನಗೆ? ತುಂಬಾ ಆಗಿದೆ. ಎಸ್ ಆರ್ ನೋ? ನಾನು ಹೇಳ್ದಿಲ್ಲ ಆಗಿದೆಯಾ? ಆಗಿದೆ ಆಗಿದೆ ಆಗಿದೆ. ನೀವು ಹೇಳೋದ್ರಲ್ಲಿ ಯಾವುದು 1% ಒಂದು ಮಿಸ್ಟೇಕ್ ಆಗಿಲ್ಲ, ಆಗಿದೆ. ಸೊ ಹಾಗಾಗಿ ನಾನು ಹೇಳೋದು, ನೀವು ಹೇಳಿರ್ತಾನೆ ಗೊತ್ತಾಗ ನಿಮಗೆ. ನಾನು ಹೇಳಿದ್ದಕ್ಕೆ ನಿಮಗೆ ಸಮಂಜಸವಾದ ಹೋಲಿಕೆ ಆದ್ರೆ ಮಾತ್ರ ಒಂದು ನಂಬಿಕೆ ಅನ್ನೋದು ಬರುತ್ತೆ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಮುಚ್ಚಿಬಿಡಿ. ಮುಚ್ಚಿದಾಗ ಕೋರ್ಟ್ ಫೇಸ್ ಮಾಡ್ತಾರೆ ನೋಡಿ, ಇಟ್ಕೊಳ್ಳಿ. ಅಲ್ಲಿದ್ಯಾ? ಅಲ್ಲಿರ್ಲಿ, ಅದು ಮುಚ್ಚಿಬಿಡಿ. ಅದಿರ್ಲಿ, ಅದು ಮುಚ್ಚಿ, ಸರಿನಾ? ಈ ಶೆಡ್ ಎಲ್ಲ ತೆಗೆದುಬಿಟ್ಟು ಕಾಂಪೌಂಡ್ ಟಚ್ ಮಾಡಬೇಡಿ, ಮನೆಗೂ ಟಚ್ ಮಾಡಬೇಡಿ. ಕಾಂಪೌಂಡ್ಗೆ ಒಂದು 10 ಅಡಿ ಬಿಡಿ, ಮನೆಗೆ ಒಂದು 10 ಅಡಿ ಬಿಟ್ಟು ಅಲ್ಲಿ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇದು ಹಿಂಗೆ ಇದ್ರೂ ಪರವಾಗಿಲ್ಲ, ಇದು ತೆಗೆದು ಬಿಡ್ಬೋದು. ಇನ್ನೇ ಇರ್ಬೋದು, ಏನು ತೊಂದರೆ ಇದು ಇಟ್ಕೊಳ್ಳಿ. ಏನು ಕವರ್ ಹಾಕೊಳ್ಳಿ ಅಷ್ಟೇ. ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ಎಲ್ಲ ಕಳೆದೋಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ಅನುಭವ ಬಂದಿದೆಯಾ? ಅನುಭವ ಬಂದಿರ್ಬೇಕು. ಸಾಕಷ್ಟು ಕಳ್ಕೊಂಡ್ಬಿಡ್ತೀರಿ, ಸುಮ್ಮನೆ ಸಾಕಷ್ಟು ಕಳ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ಕೋಟಿದ್ರು ನಿಲ್ಲೋದಿಲ್ಲ, ನೀರು ಹೋದಂಗೆ ಹೋಗ್ಬಿಡುತ್ತೆ ನೋಡಿ. ನೆನ್ಪಿಟ್ಕೊಳ್ಳಿ. ಇದನ್ನ ಫಸ್ಟ್ ರಿಮೂವ್ ಮಾಡಿದ್ವಿ, ಮತ್ತೆ ನೀವು ಬಾಟಲ್ ಇಟ್ಟಿದ್ರಲ್ಲ, ಯಾವುದೇ ಕಾರಣಕ್ಕೆ ನಮ್ದ ಕಾಂಪೌಂಡ್ ಅವ್ರದ ಇದು ಬಳಸ್ಕೊಳ್ಳಿ, ಇದರಿಂದ ಬಳಸ್ಕೊಳ್ಳಿ. ಅದನ್ನ ಫಸ್ಟ್ ಮಣ್ಣಾಗಿ ಮುಚ್ಚಿಬಿಡಿ. ಮರಳು ಎಮ್ ಸ್ಯಾಂಡ್ ಯಾವ್ದು ಹಾಕಿ, ಕಲ್ಬೇಡ, ಮರಳು ಎಮ್ ಸ್ಯಾಂಡ್ ತಂದು ಪೂರ್ತಿ ಪ್ಯಾಕ್ ಮಾಡಿ ಮುಚ್ಚಿಬಿಡಿ. ಮೇಲೆ ಕಾಂಕ್ರೀಟ್ ಅದು ಮುಚ್ಚಿಬಿಡಿ. ಕಾಂಕ್ರೀಟ್ ಮಾಡ್ಬೋದು. ಅದೆಲ್ಲ ಕಂಪ್ಲೀಟ್ ಏನಿದು ಬರುತ್ತೆ ನಮಗೆ. ಇದು ಬಳಸ್ಕೊಳ್ಳಿ. ನಿಮ್ಮ ಅನುಭವಕ್ಕೆ ಬಂದು ಈ ಕೆಲಸ ಹೀಗಿದೆ, ಈಗ ಆಗುತ್ತೆ ನೋಡಪ್ಪ, ಹೀಗಾಗಿದೆ ಅಂತ ಸುಮ್ಮನೆ ಬೊಗಳೆ ಬಿಡ್ಕಂತ ಹೋಗಿ ಜೀವನ ಅಲ್ಲ ಇದು. ನಾವು ನೋಡ್ರಿ ಫಾಲೋ ಮಾಡಿದ್ವಿ. ಎಷ್ಟು ರವೀಂದ್ರ ಕೋಲೂರ್ಮಠ ಅವರೇ, ನಾನು ಹೇಳಿದ್ದಕ್ಕೂ ನಿಮಗೂ ಸಮಂಜಸ ಇದೆಯಮ್ಮ? ಆಗಿದೆ ಅಲ್ವಾ? ನಿಮ್ಮ ನೋಡಿ, ಓ ವಾಸ್ತು ಇದೆ ಅಂತ ಬಹಳ ಅನುಕೂಲ, ಬಹಳ ಚೆನ್ನಾಗಿದ್ರೆ ಕಂಡ್ರಿ ನೀವು. ಎಷ್ಟು ಏನಾನ ಇರ್ಲಿ, ನಾನು ನೇರವಾಗಿ ಮಾತಾಡಿದಾಗ ಹೌದು ಅನ್ಸಿದ್ರೆ ಮಾತ್ರ ಮಾತಾಡಿ. ಯಾಕಂದ್ರೆ ಮಕ್ಕಳದು ಸರಿ, ಹೆಣ್ಮಕ್ಳ ಮೇಲೇನೆ ದೊಡ್ಡ ತೊಂದರೆ ಆಗೋದು ಅಂತ ಹೇಳಿದ್ರಿ. ಒಂದು ಎರಡನೇದು ಮಗಂದು ಈಗ ಯಾವ ಅವನು ಮದುವೆ ಮಾಡ್ಬೇಕಂದ್ರೆ ಸಮಸ್ಯೆ, ಫೈನಾನ್ಷಿಯಲ್ ಅಂತೂ ಹೊಡೆದಾಕತ್ತೆ ಬಿಡಿ, ಹಾಕೊಂಡ್ಬಿಡ್ತೀವಿ. ಸರಿನಾ? ಅದಕ್ಕೆ ಎಲ್ಲ ಮಾಡ್ಕೊಳ್ಳಿ. ನಿಮಗೆ ಇಷ್ಟು ಗಂಟು ಗೊತ್ತಾಗ್ಬಿಡುತ್ತೆ. ಅದನ್ನ ಫಸ್ಟ್ ಅದನ್ನ ಕಟ್ಟಿಬಿಡಿ ಫಸ್ಟ್. ಇಲ್ಲ ಅಂತಂದ್ರೆ ಬರೀ